ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಸಮಾರಂಭವನ್ನು ಜೇವರ್ಗಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಮಿತಿಯಿಂದ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮ 15ನೇ ತಾರೀಕು ತಥಾಗತ ಗೌತಮ್ ಬುದ್ಧರ ಮೂರ್ತಿ ಬಿಜಾಪುರ ಕ್ರಾಸ್ನ ಮೆರವಣಿಗೆ ಮಾಡುವುದರ ಮುಖಾಂತರ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಆ ಒಂದು ಉಪನ್ಯಾಸ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಬೆಂಗಳೂರಿನ ಖ್ಯಾತ ಪ್ರಗತಿಪರ ಚಿಂತಕರಾಗಿರುವಂತ ಸುರೇಶ್ ಗೌತಮ್ ಅವರು ಆ ಕಾರ್ಯಕ್ರಮದ ಉಪನ್ಯಾಸ ನೀಡಲಿದ್ದಾರೆ ಮತ್ತು ಪತ್ರಕರ್ತರಾಗಿರುವಂತ ಶಿವರಂಜನ್ ಸತ್ಯಂಪೇಟ್ ಅವರು ಕೂಡ ಆ ಕಾರ್ಯಕ್ರಮದ ಉಪನ್ಯಾಸ ನೀಡ್ತಾ ಇದ್ದಾರೆ. ಆ ಒಂದು ಏನು ಮೆರವಣಿಗೆಯ ಉದ್ಘಾಟನೆಯನ್ನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತ ಶಾಂತಪ್ಪ ಕೂಡ್ಲಿ ಅವರು ಮೆರವಣಿಗೆ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಆ ಒಂದು ಸಮಾರಂಭದ ಸಭೆಯ ಉದ್ಘಾಟನೆಯನ್ನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತ ಚಂದ್ರಶೇಖರ್ ಹರ್ನಾಳ್ ಅವರು ಸಭೆಯ ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಆ ಸಮಾರಂಭದಲ್ಲಿ ಅಲ್ಲಿಯ ಸ್ಥಳೀಯವಾಗಿ ಪ್ರಗತಿಪರ ವಿಚಾರವಂತರು ಮತ್ತು ಎಲ್ಲಾ ರಾಜಕೀಯ ಮುಖಂಡರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು 16ನೇ ತಾರೀಕು ಕೂಡ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಒಳ್ಳೆಯ ಉಪನ್ಯಾಸ ನಡೆಯಲಿದೆ. ಆ ಉಪನ್ಯಾಸ 16ನೇ ತಾರೀಕು ಉಪನ್ಯಾಸವನ್ನ ಜೇವರ್ಗಿಯ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರುವಂತ ಶಾಂತಾ ಅಷ್ಟಗಿ ಮೇಡಮ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಮತ್ತು ಆ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಒಂದು ಚಿಂತಕರು ಭಾಗಿಯಾಗಲಿದ್ದಾರೆ. ಮತ್ತು 17ನೇ ತಾರೀಕು ಒಂದು ಬಿಜಾಪುರ ಕ್ರಾಸಿನಿಂದ ಒಂದು ಭವ್ಯವಾದ ಸಾಂಸ್ಕೃತಿಕ ಮೆರವಣಿಗೆಯನ್ನ ನಡೆಯಲಿದೆ. ಸಾಯಂಕಾಲ 6 ಗಂಟೆಗೆ ಒಂದು ದೊಡ್ಡ ಬಹಿರಂಗ ಸಭೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಆವರಣದಲ್ಲಿ ನಡೆಯಲಿದೆ. ಆ ಒಂದು ಸಭೆಯ ಉದ್ಘಾಟನೆಯನ್ನ ಮಾನ್ಯ ಡಾಕ್ಟರ್ ಎಚ್ ಸಿ ಮಾದೇವ್ ಸಾಹೇಬರು ಸಮಾಜ ಕಲ್ಯಾಣ ಸಚಿವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ಸಭೆಯ ಜ್ಯೋತಿಯನ್ನ ಬೆಳಗಿಸುವಲಿಕ್ಕೆ ನಮ್ಮ ಉಸ್ತುವಾರಿ ಸಚಿವರಾಗಿರುವಂತ ಪ್ರಿಯಾಂಕಾ ಖರ್ಗೆ ಸಾಹೇಬರು ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದಾರೆ. ಮತ್ತು ಆ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಸ್ಥಳೀಯ ಶಾಸಕರಾಗಿರುವಂತ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಆ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಮತ್ತು ಆ ಸಮಾರಂಭದಲ್ಲಿ ಖ್ಯಾತ ರಾಷ್ಟ್ರೀಯ ವಿಚಾರವಾದಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಾಗಿರುವಂತ ರಾಜರತ್ನ ಅಂಬೇಡ್ಕರ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಲ್ಲಾಂಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರದ ಶಾಸಕರು ಮತ್ತು ಮಾಜಿ ಶಾಸಕರಾಗಿರುವಂತ ದೊಡ್ಡಪ್ಪಗೌಡ ಪಾಟೀಲ್ ನರಗೋಳಿ ಅವರು ಮತ್ತು ಶಿವರಾಜ್ ಪಾಟೀಲ್ ರದ್ದೇವಡಿಗೆ ಅವರು, ಶೋಭಾ ಬಾಣಿ ಅವರು, ಇನ್ನೂ ಅನೇಕ ರಾಜಕೀಯ ಮುಖಂಡರು SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಅದೇ ಸಂದರ್ಭದಲ್ಲಿ ಸತ್ಕಾರ ಸಮಾರಂಭ ಜಯಂತ್ಯೋತ್ಸವ ಸಮಿತಿಗಳಿಂದ ಹಮ್ಮಿಕೊಳ್ಳಲಾಗಿದೆ. ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ಕೂಡ ಆ ಸಂದರ್ಭದಲ್ಲಿ ಸತ್ಕಾರ ಸಮಾರಂಭವನ್ನು ಜಯಂತ್ಯೋತ್ಸವ ಸಮಿತಿ ಕಡೆಯಿಂದ